ಈ ಒಂದು ಪರಮ ಪವಿತ್ರವಾಗಿರುವಂಥ ಕಲಬುರಗಿ ಪ್ರಾಂತದ ಆದರ್ಶ ನಗರದ ಆರಾಧ್ಯ ದೇವತೆಯಾಗಿರುವಂಥ ದಾನಮ್ಮ ತಾಯಿಯ ಈ ಪುಣ್ಯ ಪರಿಸರದೊಳಗ ನಾವೆಲ್ಲರೂ ಸೇರಿದ್ದೇವೆ. ಪುಣ್ಯಾತ್ಮರು ಅನೇಕ ದಿನಗಳಿಂದ ದಾನಮ್ಮ ತಾಯಿಯ ಸದುವಿಚಾರವನ್ನ, ದಾನಮ್ಮ ತಾಯಿಯ ಮಹಿಮೆಯನ್ನ, ದಾನಮ್ಮ ತಾಯಿಯ ಲೀಲೆಗಳನ್ನ ನಾವೆಲ್ಲ ಆಲಿಸ್ತಾ ಬಂದಿದ್ದೇವೆ. ಯಾವಾಗಲೂ ದಾನಮ್ಮ ತಾಯಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿರುವಂತ ಜಗದೊಡೆಯ ಪರಮಾತ್ಮನ ಧ್ಯಾನ ಮಾಡೋದನ್ನ ಮರ್ತಿದ್ದಿಲ್ಲ, ಧ್ಯಾನವನ್ನ ಬಿಟ್ಟಿದ್ದಿಲ್ಲ. ಹೇಗಿತ್ತು ದಾನಮ್ಮ ತಾಯಿಯ ಬದುಕು ಅಂದ್ರ, ಬಸವಣ್ಣ ಬರೀತಾನೆ, ಹಾಡಿದೊಡೆ ಎನ್ನೊಡೆಯನ ಹಾಡುವೆ, ಬೇಡಿದೊಡೆ ಎನ್ನೊಡೆಯನ ಬೇಡುವೆ, ಒಡೆಯಂಗೊಡಲ ತೋರಿ ಎನ್ನ ಬಡತನವ ಭಿನ್ನಯಿಸುವೆ. ಒಡೆಯ ಮಹದಾನಿ ಕೂಡಲ ಸಂಗಮ ದೇವ 12ನೇ ಶತಮಾನದೊಳಗ ಲಕ್ಷದ ಮೇಲೆ 96,000 ಜಂಗಮರಿಗೆ ನಿತ್ತಲು ಪ್ರಸಾದವನ್ನ ಉಣಬಡಿಸಿದ ಬಸವಣ್ಣ ಅಂತಾನೆ, ಹಾಡಿದೊಡೆ ಎನ್ನೊಡೆಯನ ಹಾಡುವೆ, ಬೇಡಿದೊಡೆ ಎನ್ನೊಡೆಯನ ಬೇಡುವೆ. ಏನಾದ್ರೂ ಧ್ಯಾನ ಮಾಡೋದಿದ್ರೆ ಪರಮಾತ್ಮನ ಧ್ಯಾನ ಮಾಡೋದು, ಏನಾದ್ರೂ ಬೇಡೋದಿದ್ರೆ ಪರಮಾತ್ಮನನ್ನ ಬೇಡೋದು. ಜಗತ್ತಿನೊಳಗ ಬಹಳ ಜನ ದಾನಿಗಳದಾರ, ಆ ಎಲ್ಲ ದಾನಿಗಳ ಮ್ಯಾಗ ಮಹಾದಾನಿ ಒಬ್ಬವದಾನ, ಅವನೇ ಜಗದೊಡೆಯನಾಗಿರುವಂತ ಪರಮಾತ್ಮ. ಈ ಭೂಮಿ ಮ್ಯಾಗ ಬಹಳ ಜನ ದಾನಿಗಳು, ಅವರೆಲ್ಲರ ಮ್ಯಾಗ ಒಬ್ಬವ ಮಹಾದಾನಿ ಕೂಡಲ ಸಂಗಮ ದೇವ. ಆ ದಿಶಿ ಒಳಗ ಸದಾವ ಕಾಲ ಭಗವಂತನ ಧ್ಯಾನವನ್ನ ಮಾಡುತ್ತ, ಗುರುಲಿಂಗ ಜಂಗಮರ ಸೇವೆಯನ್ನ ಮಾಡುತ್ತ, ನೊಂದವರ ಕಣ್ಣೀರವನ ಒರೆಸುತ್ತ, ಯಾರು ಶರಣಾಗತರಾಗಿ ಬರ್ತಾರೆ, ಯಾರು ಬಾಗಿ ಬರ್ತಾರೆ, ಬಾಗಿ ಬಂದವರೆಲ್ಲರೂ ನನ್ನವರು ಅಂದವಳು ಅದು ಗುಡ್ಡಾಪುರ ದಾನಮ್ಮ ತಾಯಿ ಅನ್ನುವಂಥದನ್ನು ನಾವು ಯಾವತ್ತೂ ಮರಿಬಾರದು. ಜಾತಿ ನೋಡಲಿಲ್ಲ, ಪ್ರೀತಿಯಿಂದ ಬಂದ ಭಕ್ತ ಬಳಗವನ್ನ ನೋಡಿದಳು. ಬಸವಣ್ಣ ಹೇಳ್ತಾನೆ, ಇವನಾರವ 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 ಎಂದೆನಿಸದಿರಯ್ಯ, ಇವನಮ್ಮವ ಇವನಮ್ಮ ಮನೆಯ ಮಗನೆಂದೆನಿಸಯ್ಯ, ಕೂಡಲ ಸಂಗಮ ದೇವ ಅನ್ನುವಂತ ರೀತಿ ಒಳಗ ಜಾತಿ ದೊಡ್ಡದಲ್ಲ, ಮನುಷ್ಯನ ಬದುಕಿನೊಳಗ ಪ್ರೀತಿಯಿಂದ ಮಾತನಾಡಿಸೋದು ದೊಡ್ಡದದ. ಮಹಾತ್ಮರ ಮಾಡಿದ ಕಾರ್ಯ ಏನು? ಅವ ಆ ಧರ್ಮ ಈ ಧರ್ಮ ಅಲ್ಲ, ಮಹಾತ್ಮನಾದವ, ಸ್ವಾಮಿಯಾದವ, ಯೋಗಿಯಾದವ, ಶಿವಯೋಗಿಯಾದವ, ಗುರುವಾದವನ ಕಾರ್ಯ ಏನು ಅಂದ್ರ ಜಾತಿ ಭೇದವನ್ನು ಹೊಡೆದೋಡಿಸಿ ನೀತಿ ಮಾರ್ಗ ಯಾರು ತೋರಿಸ್ತಾರ ಅವ ನಿಜವಾದ ಗುರು ಆಗ್ತಾನ, ಶರಣಾಗ್ತಾನ, ಮಹಾತ್ಮನಾಗ್ತಾನ. ಲೋಕ ಸಂಚಾರವನ್ನ ಮಾಡುತ್ತ ಮಹಾಮಾತೆಯಾಗಿರತಕ್ಕಂತ ದಾನಮ್ಮ ತಾಯಿ ಎಲ್ಲಿಗೆ ಬರ್ತಾಳೆ? ಮನಗುಳಿ ಗ್ರಾಮಕ್ಕೆ ಬರ್ತಾಳೆ. ಮನಗುಳಿ ಗ್ರಾಮಕ್ಕೆ ಬಂದಿರುವಂತ ಸಂದರ್ಭದೊಳಗ ಅಲ್ಲಿ ಒಂದಿಷ್ಟು ದಿನಗಳ ಕಾಲ ವಾಸ್ತವ್ಯ ಹೂಡಿರಬೇಕಾದ್ರ, ಒಂದಿಷ್ಟು ದಿನಗಳ ಕಾಲ ಇರಬೇಕಾದ್ರ, ಒಂದು ದಿವಸ ದಾನಮ್ಮ ತಾಯಿ ಮನಗುಳಿಯ ಗ್ರಾಮದೊಳಗ ಒಂದು ಓಣಿ ಒಳಗ ನಡೆದುಕೊಂಡು ಬರುತ್ತಿರುವಂತ ಸಂದರ್ಭದೊಳಗ ಸೋಮಲಿಂಗ ದಾನಮ್ಮ ತಾಯಿ ಅಳುವವರ ಮನೆಯ ಮುಂಭಾಗದೊಳಗ, ಅವರ ಮನಿ ಬಾಗಿಲದ ಮುಂದ ಹಾದು ಹೋಗುತ್ತಿರುವಂತ ಸಮಯದೊಳಗ ಅಳುವ ಧ್ವನಿ ದಾನಮ್ಮ ತಾಯಿ ಕಿವಿ ಒಳಗೆ ಬೀಳುತ್ತಾರೆ. ಅಯ್ಯೋ ಪಾಪ, ಅವರ ಮನೆಯಾಗಿ ಏನು ಕಷ್ಟದ ಏನು, ನೋವದ ಏನು, ದುಃಖದ ಏನು, ತೊಂದರೆ ಅದ ಏನು, ಯಾಕೋ ಅಳ್ಳುಕತ್ತಾರಂತ ತಿಳ್ಕೊಂಡು ಅಳುವವರ ಮನಿ ಬಾಗಿಲದೊಳಗ ಹೋದಳು ದಾನಮ್ಮ. ನೋಡಿದರು ಆ ಅಳುತ್ತಿರತಕ್ಕಂತ ಓರ್ವ ಹೆಣ್ಣು ಮಗಳು ಗೌರಮ್ಮ ಅನ್ನುವಂಥವಳು ಓಡೋಡಿ ಬಂದು ದಾನಮ್ಮ ತಾಯಿ ಪದಕ್ಕೆ ನಮಸ್ಕಾರ ಮಾಡ್ತಾಳೆ. ಯಾಕಳ್ಳಕತ್ತಿ ಅಂತ ಕೇಳಿದಳು. ಹೊಟ್ಟೆ ಒಳಗ ಹುಟ್ಟಿದ ಸಣ್ಣ ಮಗು ಶಿವನ ಪಾದವನ್ನು ಸೇರಿಯಾದ. ತಂದೆ ತಾಯಿಗಳ ಮುಂದ ಮಕ್ಕಳು ಶಿವನ ಪಾದವನ್ನು ಸೇರಿದ್ರ ಹಣದ ಕರಳಿಗೆ ಹೇಳಲಾಗದ ಸಂಕಟ ಆಗ್ತದ. ಕೂಸು ತೀರಿಕೊಂಡಾದ, ಮಗು ಸತ್ತೋಗ ಬಿಟ್ಟಾದ, ಮಗುವನ್ನ ಕಳೆದುಕೊಂಡ ದುಃಖದೊಳಗ
ತನ್ನಿಂದ ತಾನೇ ಗಳಗಳನೆ ಕಣ್ಣೀರ ಬರುಕತ್ತಾವ. ತಾಯಿ ಅಳುವುದನ್ನ ನೋಡಿದ ದಾನಮ್ಮ ಚಿಂತೆಯನ್ನ ಮಾಡಬೇಡಂದಳು. ಅಳುವ ತಾಯಿಯನ್ನ ಸಮಾಧಾನವನ್ನ ಮಾಡಿದಳು. ಸತ್ತ ಮಗುವಿನ ಹತ್ತಿರ ಬಂದಳು. ಸತ್ತ ಮಗುವಿನ ಹತ್ತಿರ ಬಂದು ದಾನಮ್ಮ ತಾಯಿ ತನ್ನಲ್ಲಿರುವಂತ ವಿಭೂತಿನ ತೆಗೆದುಕೊಂಡು ದಾನಮ್ಮ ತಾಯಿ ತನ್ನ ಲಿಂಗ ಹಸ್ತದಿಂದ ಸತ್ತಿರ್ತಕ್ಕಂಥ ಮಗುವಿನ ಹಣಿ ಮ್ಯಾಗ ವಿಭೂತಿ ಹಚ್ತಾಳೆ. ಸತ್ತಿರ್ತಕ್ಕಂಥ ಮಗುವಿನ ಹಣಿ ಮ್ಯಾಗ ವಿಭೂತಿ ಹಚ್ಚಿ ಆ ಮಗುವಿಗೆ ಹೇಳ್ತಾಳೆ ದಾನಮ್ಮ, ಅಮ್ಮ ಎಷ್ಟೊತ್ತು ಮಕ್ಕೋತ್ಯೋ, ನಿನ್ನ ತಂದೆ ತಾಯಿಗಳ ಕಣ್ಣೀರು ಸುರಿಸುಕತ್ತಾರ, ಬಂಧು ಬಾಂಧವರು ದುಃಖದೊಳಗದಾರ, ಬಾಳತ್ತು ಮಕ್ಕೋಬೇಡ, ಏಳು ಅಂತ ತಿಳ್ಕೊಂಡು ಯಾವಾಗ ತಲೆ ಮ್ಯಾಗ ವರದ ಹಸ್ತವನ್ನ ಇಟ್ಟು ಹೇಳಿದಳು ದಾನಮ್ಮ. ಮಲಗಿರ್ತಕ್ಕಂಥ ಕೂಸು ಹ್ಯಾಂಗ ಹೇಳ್ತಾರ, ಸತ್ತಿರ್ತಕ್ಕಂಥ ಕೂಸು ಎದ್ದು ದಾನಮ್ಮ ತಾಯಿಯ ಪಾದಕ್ಕೆ ನಮಸ್ಕಾರ ಮಾಡ್ಯಾದ. ಆ ಗೌರಮ್ಮ ದಾನಮ್ಮ ತಾಯಿ ಮುಖ ನೋಡಿ ಅಂದ್ಕೊಂಡ್ಲು, ನಮ್ಮವ್ವ ದಾನಮ್ಮ ಬಂದಾಳಂದ್ರ ನಾ ಕಣ್ಣೀರು ಸುರಿಸೋಕತ್ತೀನಂದ್ರ ಸತ್ತ ಮಗುವಿಗೆ ಪುನರ್ಜನ್ಮ ನೀಡುವಂತ ಶಕ್ತಿ ಅದು ದಾನಮ್ಮ ತಾಯಿ ಹತ್ರ ಅದ ಅಂತ ನಂಬಿ ಕಣ್ಣೀರವನ್ನು ಸುರಿಸಿದಳು. ಆ ನಂಬಿಕೆ ಖುಷಿಯಾಗಲಿಲ್ಲ, ಫಲವನ್ನ ಕೊಡುತ್ತು. ಯಾವುದೇ ಒಂದು ಕಾರ್ಯ ಆಗಬೇಕಾದ್ರ ಇವತ್ತ ಆದರ್ಶ ನಗರದ ದಾನಮ್ಮ ತಾಯಿ ಮಂದಿರಕ್ಕ ಬಹಳ ಜನ ತಾಯಿಯಂದಿರ ಬಂದೀರಿ, ಭಕ್ತಾದಿಗಳು ಬಂದೀರಿ, ಹಿರಿಯರ ಬಂದೀರಿ, ಯುವಕರು ಬಂದೀರಿ. ಯಾಕೆ ಬಂದೀರಿ ಅಂದ್ರ ದಾನಮ್ಮನ ದರ್ಶನ ಮಾಡಬೇಕು. ಆ ತಾಯಿ ಮ್ಯಾಗ ನಂಬಿಕೆ ಇಟ್ಟುಕೊಂಡು, ಎಲ್ಲಿ ನಂಬಿಕೆ ಅದ ಆ ದೇವರು ಯಾವತ್ತು ಕೈ ಬಿಡಂಗಿಲ್ಲ ಅನ್ನಕ್ಕ ಬಸವಣ್ಣ ಹೇಳಿದ, ನಂಬರು ನೆಚ್ಚರು ಬರಿದೇ ಕರಿವರು, ನಂಬಲ್ಲರಿಯರು ಲೋಕದ ಮನುಜರು, ನಂಬಿ ಕರೆದರೆ ಓ ಎನ್ನನೇ ಶಿವನು, ನಂಬದೆ ನೆಚ್ಚದೆ ಬರಿದೆ ಕರೆವವರ ಕೊಂಬೆ ಮೆಟ್ಟಿ ಕೂಗೆಂದ ನಮ್ಮ ಕೂಡಲ ಸಂಗಮ ದೇವ ಅನ್ನುವಂತ ರೀತಿ ಒಳಗ ಯಾರು ದಾನಮ್ಮ ತಾಯಿ ಮ್ಯಾಗ ನಂಬಿಕೆ ಇಟ್ಟಾರ ಅವರೆಲ್ಲರ ಬದುಕನ್ನ ಅಂದೂ ಉದ್ಧಾರ ಮಾಡ್ಯಾಳ, ಇಂದೂ ಉದ್ಧಾರ ಮಾಡಕತ್ತಾಳ, ಮುಂದನೂ ದಾನಮ್ಮ ಉದ್ಧಾರ ಮಾಡ್ತಾಳನ್ನುವಂಥದನ್ನ ನಾವ್ ಯಾವತ್ತು ಮರೆಯಬಾರ್ದು. ಒಟ್ಟಾರೆ ಹೇಳೋದಂದ್ರ ಪೂರ್ಣ ಪ್ರಮಾಣದೊಳಗ ನಂಬಬೇಕು. ಎಷ್ಟು ನಂಬಬೇಕಂದ್ರ ನಮ್ಮ ಫಲ ಸಿಗಲಿಲ್ಲ ಅಂದ್ರೆ ಬಿಟ್ಟು ಬಿಡೋದಲ್ಲ. ನಮಗ ನಂಬಿರ್ತೀವಿ, ಇನ್ನೇನು ವರ ಕೊಡಬೇಕನ್ನಾರ್ದಾಗ ಆ ದೇವರ ಮ್ಯಾಗೆ ನಂಬಿಕೆ ಕಳ್ಕೊಂಡಿವಿ ಅಂದ್ರ ಯಾವ ಫಲನೂ ಸಿಗಂಗಿಲ್ಲ. ಕಾರಣ ನಂಬಲೆ ಮನವೇ ಹಂಬಲಸಿ ಕೆಡಬೇಡ, ಸಾಂಬನೊಲಿಮಿಗೆ ನಂಬಿಕೆಯೇ ಕಾರಣ. ನಿನಗ ಯಾವದಾದ್ರೂ ಫಲಗಳನ್ನ ದೊರೆಯಬೇಕಾಗಿತ್ತು ಅಂದ್ರ ಪೂರ್ಣ ಪ್ರಮಾಣದೊಳಗ ನಂಬು. ಕಾರಣ ಪಹೇಲಾ ಆಪ್ಕಾ ವಿಶ್ವಾಸ ಕರೋ, ಮೊದಲ ನಂಬೋದನ್ನ ಕಲಿ. ಅಲ್ರಿ, ಏನೂ ಪರಿಚಯ ಇರಂಗಿಲ್ಲ, ಪರಿಚಯ ಇಲ್ಲದ ವ್ಯಕ್ತಿ ಮ್ಯಾಗ ಪೂರ್ಣ ಪ್ರಮಾಣದೊಳಗ ನಾವು ನಂಬುತ್ತೀವಿ, ಮತ್ತ ದೇವರಿಗೆ ನಂಬುದ್ರೆ ಎಷ್ಟು ಒಳ್ಳೆಯದಾಗಂಗಿಲ್ಲ.